ನಮಸ್ಕಾರ ಕರ್ನಾಟಕ. ಎಲ್ಲರೂ ಹೇಗಿದ್ರ? ಎಲ್ಲರೂ ಚೆನ್ನಾಗಿದ್ರ ಅಂತ ಭಾವಿಸ್ತಾ ರಜತ್ ನೋಡ್ತಿದ್ರೆ ಇವಾಗ ನನಗೆ ನಗು ಬರ್ತಿದೆ ಗುರು. ಏನಪ್ಪಾ ಅಂದ್ರೆ ಭವ್ಯ ಮೋಕ್ಷಿತ ಸೇರ್ಕೊಂಡು ಈ ಒಂದು ಆಟದಿಂದ ರಜತ್ನೇ ಹೊರಗಡೆ ಎಸಿಬೇಕು ಅಂತ ಪ್ಲಾನ್ ಹಾಕೊಂಡಿದ್ದಾರೆ. ಅಂದ್ರೆ ರಜತ್ತು ಮೋಕ್ಷಿತ ಮತ್ತೆ ಭವ್ಯಂಗೆ ಇಷ್ಟೆಲ್ಲ ಸಪೋರ್ಟ್ ಮಾಡ್ದ. ಎಲಿಮಿನೇಷನ್ ಗ್ರೌಂಡ್ ಗೆಲ್ಲಿ ಹೋಗ್ಲಿ, ಆ ಒಂದು ತಲುಪ್ಲಿ ಅಂತ ಎಷ್ಟೆಲ್ಲ ಸಪೋರ್ಟ್ ಮಾಡ್ದ. ಇವಾಗ ಕರ್ಮ ರಿಟರ್ನ್ ಆಗಿ ಅವನ್ಗೆ ಹೊಡಿತಿದೆ ಅಂತ ಕೂಡ ಹೇಳ್ಬಹುದು. ಹನುಮಂತನ ಸಿಕ್ಕಾಪಟ್ಟೆ ಟಾರ್ಗೆಟ್ ಮಾಡ್ದ. ಹನುಮಂತು ಈ ಒಂದು ಫಿನಾಲೆ ಟಿಕೆಟ್ನ ಗೆಲ್ಲಬಾರ್ದು ಅಂತ ಏನೇನೋ ಕಸರತ್ತು ಮಾಡ್ದ, ಆದ್ರೂ ಹನುಮಂತು ಗೆದ್ದ. ಇವಾಗ ಕರ್ಮ ರಿಟರ್ನ್ ಆಗಿ ಈ ಒಂದು ಆಟದಿಂದ ರಜತ್ನೇ ಹೊರಗಡೆ ಬಿಸಾಕ್ಬೇಕು ಅಂತ ಮಾಸ್ಟರ್ ಪ್ಲಾನ್ ಮಾಡಿದ್ದಾರೆ ಭವ್ಯ ಮೋಕ್ಷಿತ್ ಅವರು. ಅದು ಗೊತ್ತಾಗಿ ಎಗರಾಡ್ತಾ ಬಿದ್ದಿದ್ದ. ನೀವು ನನ್ನನ್ನು ಬೇಕು ಅಂತಾನೆ ಟಾರ್ಗೆಟ್ ಮಾಡಿದ್ದೀರ ಅಂತ ಗೊತ್ತಾಗೋಯ್ತು, ನೀವಿಬ್ರು ಮಾತಾಡ್ಕೊಂಡಿದ್ದೀರಾ ಅಂತಾನೂ ಕೂಡ ಗೊತ್ತಾಗೋಯ್ತು ಅಂತ ಸಿಕ್ಕಾಪಟ್ಟೆ ಮಾತುಗಳಂತೂ ಚರ್ಚೆ ಆಯ್ತು. ಯಾವ ಮಾತುಗಳು ಏನ್ ಚರ್ಚೆ ಆದ್ರೆ ಏನ್ ಬಂತು, ಬುಡಕ್ಕೆ ಬೆಂಕಿ ಬಿದ್ದಿದ್ದು ಹಾಗೋಗಿದೆ. ಆರಿಸ್ಕೊಳಕ್ಕಂತೂ ಹಾಗಲ್ಲ. ಈ ವಾರ ಎಲಿಮಿನೇಷನ್ ಮಧ್ಯದಲ್ಲೇ ಸ್ಟಾರ್ಟ್ ಆಗುತ್ತೆ. ಮಿಡ್ ವೀಕ್ ಎಲಿಮಿನೇಷನ್ ಸ್ಟಾರ್ಟ್ ಆಗುತ್ತೆ. ಮಿಡ್ ವೀಕ್ ಅಲ್ಲೇ ಯಾವಾಗ ಎಲಿಮಿನೇಷನ್ ಆಗಿ ಆಚೆ ಬಿಸಾಕ್ತಾರೋ ಹೇಳಲಿಕ್ಕಾಗಲ್ಲ. ಆ ಒಂದು ಆಟದಲ್ಲಿ ಆಚೆ ಇಟ್ಟಿದ್ದಾದ್ಮೇಲೆ ಮಿಡ್ ವೀಕ್ ಎಲಿಮಿನೇಷನ್ ಅಲ್ಲಿ ಅಣ್ಣವ್ರು ಆಚೆ ಬರೋ ಚಾನ್ಸಸ್ ಸಿಕ್ಕಾಪಟ್ಟೆ ಇದೆ. ಒಟ್ಟಿನಲ್ಲಿ ಈ ಒಂದು ಸೀನ್ಗಳು ನೋಡ್ತಿದ್ರೆ ಹನುಮಂತು ಫ್ಯಾನ್ಸ್ಗಳಿಗೆ ಸ್ವಲ್ಪ ಖುಷಿಯಾಗೇ ಇರುತ್ತೆ. ಅಷ್ಟು ಟಾರ್ಗೆಟ್ ಮಾಡಿದವನೇ ಇವಾಗ ಅವನೇ ಟಾರ್ಗೆಟ್ ಆದ ಅಂದ್ರೆ ಎಲ್ಲರಿಗೂ ಖುಷಿ ಅನ್ಸುತ್ತೆ ಹನುಮಂತು ಫ್ಯಾನ್ಸ್ಗೆ. ಒಟ್ಟಿನಲ್ಲಿ ರಜತ್ಗೆ ಇನ್ನಾದ್ರೂ ಬುದ್ಧಿ ಬರುತ್ತಾ ಇಲ್ವಾ ನೋಡೋಣ. ನಿಮ್ಗೆ ಏನ್ ಅನಿಸ್ತಿದೆ ಸ್ನೇಹಿತರೆ, ಅದನ್ನ ಕಾಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಆದಷ್ಟು ಈ ಒಂದು ವಿಡಿಯೋನ ಶೇರ್ ಮಾಡಿ, ಲೈಕ್ ಮಾಡಿ. ಮುಂದಿನ ಅಪ್ಡೇಟ್ಗಳನ್ನ ಕೊಡೋದಕ್ಕೆ ಇಷ್ಟಪಡ್ತೀನಿ. ಅಲ್ಲಿವರೆಗೂ ನಮಸ್ಕಾರ.